ಈ ದಿನ ಸಾರುವ ಸಂದೇಶ ಸಂತೋಷವನ್ನು ದೋಚಿಕೊಳ್ಳುವಂತಹ 4 ಜನ ಕಳ್ಳರನ್ನು ಹಿಡೀರಿ ಎನ್ನುವುದರ ಕುರಿತಾಗಿರುತ್ತೆ. ಆ ದಿನ ಗೊಲಿಯಾತನು ಬಂದು ಇಸ್ರಾಯೇಲರಿಗೆ ಒಂದು ಸವಾಲನ್ನು ಹಾಕುತ್ತಾನೆ. ಅದೇನೆಂದರೆ, ನೀವು ಬಂದು ನಮ್ಮನ್ನು ಕೊಂದುಹಾಕುವುದು, ನಾವು ಬಂದು ನಿಮ್ಮನ್ನು ಕೊಂದುಹಾಕುವುದು, ಎಲ್ಲರೂ ಸಾಯುವುದೇಕೆ? ಫಿಲಿಸ್ಟಿಯ ದೇಶದಿಂದ ನಾನೊಬ್ಬನೇ ಬರುತ್ತೇನೆ, ನಿಮ್ಮ ದೇಶದಿಂದ ಒಬ್ಬನನ್ನೇ ಕಳುಹಿಸಿರಿ, ನಾವಿಬ್ಬರು ಹೋರಾಡುತ್ತೇವೆ. ನಾನೇನಾದರೂ ಸೋತ್ರೆ ನಮ್ಮ ದೇಶದವರು ನಿಮಗೆ ದಾಸರು, ನಿಮ್ಮವನು ಸೋತರೆ ನಿಮ್ಮ ದೇಶ ನಮಗೆ ದಾಸರಾಗಬೇಕು. ಸಿಂಪಲ್. ಹೀಗೆ 40 ದಿವಸ ಈ ಗೊಲಿಯಾತನು ಸವಾಲು ಎಸೆದ್ರೆ ಒಬ್ಬನು ಮುಂದೆ ಬರಲಿಲ್ಲ ಪ್ರಿಯರೇ. ಸೌಲನು ಬಹಳ ಎತ್ತರವಾಗಿದ್ದ. ಇಸ್ರಾಯೇಲರೆಲ್ಲರಲ್ಲಿಯೂ ಸೌಲನು ಬಹಳ ಎತ್ತರವಾಗಿದ್ದ. ಉಳಿದ ಇಸ್ರಾಯೇಲರೆಲ್ಲರೂ ಸೌಲನಿಗೆ ಭುಜದವರೆಗೂ ಬರ್ತಾ ಇದ್ರಂತೆ. ಅಷ್ಟು ಎತ್ತರವುಳ್ಳ ಸೌಲನು ಕೂಡ ಹೆದರಿ ನಡಗಿದ. 40 ದಿವಸಗಳವರೆಗೂ ಗೊಲಿಯಾತನ ಸವಾಲು ಯಾರೊಬ್ಬರೂ ಎದುರಿಸಲಾರದೆ ದೇಶವೆಲ್ಲ ಭಯಭೀತಿಗೊಳಗಾಗ್ತಾ ಇತ್ತು. ಕಾರಣವೇನೆಂದರೆ, ಯಾವಾಗ ಆಕಸ್ಮಿಕವಾಗಿ ನಮ್ಮ ಮೇಲೆ ದಾಳಿ ಮಾಡ್ತಾನೋ ಗೊತ್ತಿಲ್ಲ, ಮತ್ತೆ ನಮ್ಮನ್ನು ಬಂಧಿಸಿ ಒಯ್ತಾನೆಂದು ಗೊತ್ತಿಲ್ಲ. ಅಂದುಕೊಳ್ಳುತ್ತಿರುವ ಸಮಯದಲ್ಲಿ ಅದೇ ಯುದ್ಧ ಭೂಮಿಗೆ ದಾವೀದನು ಹೋಗ್ತಾನೆ. ಗೊಲಿಯಾತನ ಸವಾಲನ್ನು ಕೇಳಿಸಿಕೊಳ್ತಾನೆ. ಕೇಳಿಸಿಕೊಂಡು ಹೇಳಿದ್ದೇನೆಂದರೆ, ಸುನ್ನತಿ ಇಲ್ಲದ ಇವನು ಸೇನಾಧೀಶ್ವರನಾದ ಯೆಹೋವನನ್ನು ತಿರಸ್ಕರಿಸುವುದಕ್ಕಾಗಿ ಎಷ್ಟರವನು? ನೀನು ಕತ್ತಿಯಿಂದಲೂ ಭರ್ಜಿಯಿಂದಲೂ ಬರುತ್ತೀ, ಆದರೆ ನಾನಾದರೋ ಸೇನಾಧೀಶ್ವರನಾದಂತಹ ಯೆಹೋವ ನಾಮದಲ್ಲಿ ಬರುತ್ತಾ ಇದ್ದೇನೆ, ಯುದ್ಧವು ಯೆಹೋವನದೇ ಎಂಬುದಾಗಿ 5 ಕಲ್ಲನ್ನು ತೆಗೆದುಕೊಳ್ತಾನೆ, ಕವಣೆ ತೆಗೆದುಕೊಳ್ತಾನೆ, ಯೆಹೋವ ನಾಮದಲ್ಲಿ ಹೋಗುತ್ತಾನೆ ಪ್ರಿಯರೇ. ಹಾಗೆ ಹೋಗುತ್ತಾ ಇರುವಾಗ ದಾವೀದನು ಯೌವನಸ್ಥನಾಗಿದ್ದನು. ಈಗಾಗಲೇ ಸೌಲನು ದಾವೀದನಿಗೆ ಹೇಳಿರ್ತಾನೆ, ನಿನಗೆ ಅರ್ಥವಾಗ್ತಿಲ್ಲ, ಗೊಲಿಯಾತನನ್ನು ಕೊಂದಾಕ್ತೇನೆ ಅನ್ನುತ್ತಾ ಇದೆಯಾ, ಅವನು ಚಿಕ್ಕಂದಿನಿಂದಲೇ ರಣವೀರನು, ಯುದ್ಧದಲ್ಲಿ ನಿಪುಣನು, ನೀನೇನೋ ಕುರಿ ಕಾಯುವವನಾಗಿದ್ದಿ, ನೀನು ಹೋಗ್ತೇನನ್ನುತ್ತಾ ಇದ್ದಿ, ಒಂದೇ ಏಟಿನಿಂದ ನಿನ್ನನ್ನು ಕೊಂದಾಕ್ತೇನೆ ಅಂದಾಗ ದಾವೀದನು ಹೇಳ್ತಾನೆ, ನನ್ನ ದೇವರು ನನ್ನ ಸಂಗಡ ಇದ್ದಾರೆ, ಗತದಲ್ಲಿ ಜಯ ಕೊಟ್ಟಾತನು ಇವಾಗಲೂ ನನಗೆ ಜಯ ಕೊಡ್ತಾರೆ, ನನ್ನನ್ನು ನಂಬಿರಿ ಅಂದಾಗ, ಆಯ್ತು ಸರಿಯಪ್ಪ ಹೋಗು ಅಂದ. ಹೋದ್ರೆ ಅವನು ಹೋಗ್ತಾನೆ, ನನಗೇನಾಗುತ್ತೆ ಎಂಬ ಭಾವನೆ ಸೌಲನದಾಗಿತ್ತು. ದಾವೀದ ಹೋಗ್ತಾನ ಪ್ರಿಯರೇ, ಒಂದೇ ಒಂದು ಏಟಿನಿಂದ, ಒಂದೇ ಒಂದು ಕಲ್ಲಿನಿಂದ ಗೊಲಿಯಾತನಿಗೆ ನೆಲಕ್ಕುರುಳಿಸುತ್ತಾನೆ. ಗೊಲಿಯಾತನ ಖಡ್ಗ ತೆಗೆದುಕೊಂಡು ಅವನ ತಲೆ ಕತ್ತರಿಸುತ್ತಾನೆ. ಒಂದು ಕೈಯಲ್ಲಿ ಅವನ ಖಡ್ಗ, ಒಂದು ಕೈಯಲ್ಲಿ ಅವನ ತಲೆ ಹಿಡ್ಕೊಂಡು ದೇಶದೊಳಗೆ ಬರ್ತಾನೆ. ಇಡೀ ದೇಶವನ್ನೆಲ್ಲ ತನ್ನ ಧೈರ್ಯದಿಂದ ತನ್ನ ಪ್ರಾಣಾಪಾಯದಲ್ಲಿಟ್ಟು ಕಾಪಾಡುತ್ತಾನೆ. ಈ ವಿಷಯ ಊರಲ್ಲಿರುವ ಎಲ್ಲರಿಗೂ ಗೊತ್ತಾಗುತ್ತೆ. ಯುದ್ಧ ಭೂಮಿಯಿಂದ ಸೌಲನು ದಾವೀದನು ಎಲ್ಲರೂ ಹಿಂತಿರುಗಿ ಬರುತ್ತಾ ಇದ್ದಾರೆ. ಊರಿನ ಜನರೆಲ್ಲ ನೆರೆದು ರೋಡಿನ ಮೇಲೆ ಸಂತೋಷದಿಂದ ಹಾಡನ್ನು ಹಾಡ್ತಾ ಇದ್ದಾರೆ. ಯಾವುದು ಆ ಹಾಡು? 1 ಸಾಮುವೇಲ 18ನೇ ಅಧ್ಯಾಯ ಓದುತ್ತಿದ್ದೇನೆ. 6ನೇ ವಚನ. ದಾವೀದನು ಫಿಲಿಸ್ಟಿಯನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲಾ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡರು. ಆ ಸ್ತ್ರೀಯರು ಪರಸ್ಪರವಾಗಿ, ಸೌಲನು 1000 ಗಟ್ಟಳೆಯಾಗಿ ಕೊಂದನು, ದಾವೀದನು 10,000 ಗಟ್ಟಳೆಯಾಗಿ ಶತ್ರುವನ್ನು ಕೊಂದನು ಎಂದು ಹಾಡಿದರು. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವೂ ಕೋಪವೂ ಉಂಟಾಗಿ ಅವನು, ದಾವೀದನು 10,000 ಗಟ್ಟಳೆಯಾಗಿ ಕೊಂದನೆಂದು ನಾನು 1000 ಗಟ್ಟಳೆಯಾಗಿ ಕೊಂದೆನೆಂದು ಹಾಡುತ್ತಾರಲ್ಲ. 9ನೇ ವಚನ. ಅಂದಿನಿಂದ ಸೌಲನು ದಾವೀದನ ಮೇಲೆ ಹೊಟ್ಟೆಕಿಚ್ಚಿನ ಕಣ್ಣನ್ನು ಇಟ್ಟ. ಅಸೂಯೆ. ದಾವೀದನು 10,000 ಗಟ್ಟಳೆಯಾಗಿ, ಸೌಲನು 1000 ಗಟ್ಟಳೆಯಾಗಿ ಶತ್ರುವನ್ನು ಕೊಂದಿದರು ಎಂದು ಹಾಡಿದರು. ವಾಸ್ತವದಲ್ಲಿ ಸೌಲನು ಯಾರನ್ನೂ ಕೊಲ್ಲಲಿಲ್ಲ. ಕೊಂದಿದ್ಯಾರು? ದಾವೀದನು. ಆ ದಿನ ದೇಶ ಕಾಪಾಡಲ್ಪಟ್ಟಿರುವುದಾದ್ರೆ ದಾವೀದನ ಪುಣ್ಯ. ಆ ದಿನ ಎಲ್ಲರೂ ಜಯೋತ್ಸವದಿಂದ ಕುಣಿದಾಡುತ್ತಿರುವುದಾದ್ರೆ ದಾವೀದನು ಪ್ರಾಣಾಪಾಯದಲ್ಲಿಟ್ಟು ಹೋಗಿದ್ದ. ಒಂದು ವೇಳೆ ದಾವೀದನು ಗೊಲಿಯಾತನ ಕೈಯಿಂದ ಸತ್ತಿರೋದಾದ್ರೆ ದಾವೀದನು ಉಳಿತಾ ಇರಲಿಲ್ಲ. ಆದರೆ ದಾವೀದನು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಿ ಜಯ ಸಾಧಿಸುತ್ತಾನೆ. ಅದಕ್ಕಾಗಿ ದೇಶವೆಲ್ಲ ಸಂಭ್ರಮ ಮಾಡಿಕೊಳ್ಳುತ್ತಾ ದಾವೀದನು 10,000 ಗಟ್ಟಳೆಯಾಗಿ, ಸೌಲನು 1000 ಗಟ್ಟಳೆಯಾಗಿ ಶತ್ರುವನ್ನು ಕೊಂದುಹಾಕಿದ್ದಾರೆ ಎಂದು ಹಾಡನ್ನು ಹಾಡುತ್ತಿರುವಾಗ ಹಾಡು ಹಾಡುವವರನ್ನು ತಡೆದು, ಸ್ವಲ್ಪ ನಿಲ್ಲಿರಿ, ನಾನು ಯಾರನ್ನೂ ಕೊಂದುಹಾಕಲಿಲ್ಲ. ಈ ದಾವೀದನೇ ತನ್ನ ಪ್ರಾಣಾಪಾಯದಲ್ಲಿಟ್ಟು ಗೊಲಿಯಾತನನ್ನು ಕೊಂದುಹಾಕಿದ. ಹೆಗ್ಗಳಿಕೆಗಾಗಲಿ ನಿಮ್ಮ ಹೊಗಳಿಕೆಗಾಗಲಿ ಅರ್ಹನು ದಾವೀದನೇ ಆಗಿದ್ದಾನೆ ಎಂದು ಹೇಳಿದ್ದೇ ಆದರೆ ಅದು ನಿಜವಾದ ಆತ್ಮಿಕತೆಯಾಗಿರ್ತಿತ್ತು. ದಾವೀದನು 10,000 ಗಟ್ಟಳೆಯಾಗಿ, ಸೌಲನು 1000 ಗಟ್ಟಳೆಯಾಗಿ ಶತ್ರುವನ್ನು ಕೊಂದುಹಾಕಿದ್ದಾರೆ ಎಂದು ಹಾಡು ಹಾಡುವಾಗ ಸೌಲನು ಒಂದು ಸಾರಿ ದಾವೀದನಿಗೆ ಹೀಗೆ ನೋಡ್ತಾನೆ. ಇನ್ನಷ್ಟೇ ಪ್ರಿಯರೇ, ಅಂದಿನಿಂದ ಅಸೂಯೆದಿಂದ ಸೌಲನು ತುಂಬಿಕೊಳ್ಳುತ್ತಾನೆ. ಅಸೂಯೆ, ಅಸೂಯೆ, ಅಸೂಯೆ. ಎದುರು ಬದ್ರು ಒಂದು ಊರಲ್ಲಿ ಕಿರಾಣ ಅಂಗಡಿಗಳಿದ್ವು.
ಈ ಕಡೆ ಇರುವ ಅಂಗಡಿಯವನಿಗೇನೋ ಎದುರುಗಡೆ ಇರುವಂತಹ ಆಪೋಸಿಟ್ ಅಂಗಡಿಯವನನ್ನು ಕಂಡ್ರೆ ಆಗ್ತಿರ್ಲಿಲ್ಲ, ಸ್ವಲ್ಪವೂ ಆಗ್ತಿರ್ಲಿಲ್ಲ. ಒಂದು ದಿನ ಇವನು ನಿದ್ರೆ ಮಾಡುತ್ತಿರುವಾಗ ಒಬ್ಬ ದೂತನು ಪ್ರತ್ಯಕ್ಷನಾಗಿ, ಇಗೋ ಕೇಳು, ನೀನು ಏನೇ ಕೋರಿಕೊಂಡ್ರು ಅದನ್ನು ಕೊಡ್ತೇನೆ ಅಂದಾಗ ಅವನು ಎಷ್ಟೋ ಸಂತೋಷಿಸಿದ. ಏನಂದ್ರೆ, ನಾನು ಕೋರಿದ್ದೆಲ್ಲ ಕೊಡ್ತೀರಾ? ಹೌದು, ಖಚಿತವಾಗಿ ನೀನು ಕೋರಿದ್ದೆಲ್ಲ ಕೊಡ್ತೇನೆ ಅಂದ. ಆಹಾ, ಈ ಏಟಿಗೆ ನನ್ನ ಎದುರುಗಡೆ ಇರುವ ಕಿರಾಣ ಅಂಗಡಿ ಅವನು ದಿವಾಳಿ ಎದ್ದೇಳಬೇಕು ಅಂದುಕೊಳ್ಳುತ್ತಾ, ನಾನು ಏನೇ ಕೋರಿಕೊಂಡ್ರು ಕೊಡ್ತೀರಾ? ಕೊಡ್ತೇನೆ, ಆದರೆ ಒಂದೇ ಕಂಡೀಷನ್. ಆ ಕಂಡೀಷನ್ ಏನೆಂದರೆ, ನೀನು ದುಡ್ಡನ್ನು ಕೋರಿಕೊಂಡ್ರೆ ಆ ದುಡ್ಡನ್ನು ಕೊಡುತ್ತೇನೆ, ಆದರೆ ನೀನು ಎಷ್ಟನ್ನು ಕೋರಿಕೊಳ್ಳುತ್ತೀಯೋ ಅದರ ಡಬಲ್ ಎದುರಿರುವವನಿಗೆ ಕೊಡ್ತೇನೆ. ಏನಿದು? ಇದೆಂಥ ಕಂಡೀಷನ್? ಅದು ಅಷ್ಟೇ. ನೀನು ಒಂದು ಮನೆ ಕೋರಿಕೊಂಡರೆ ನಿನ್ನ ಎದುರುಗಡೆ ಇರುವವನಿಗೆ 2 ಮನೆ ಬರ್ತವೆ. ನೀನು 10 ಲಕ್ಷ ರೂಪಾಯಿ ಕೋರಿಕೊಂಡರೆ ಎದುರುಗಡೆ ಇರುವವನಿಗೆ 20 ಲಕ್ಷ ಬರ್ತವೆ. ನೀನು 50 ವರ್ಷ ಆಯುಷನ್ನು ಕೋರಿಕೋ, ಅವನಿಗೆ 100 ವರ್ಷ ಆಯುಷು ಬರುತ್ತೆ. ನೀನು ಏನೇ ಕೋರಿಕೊಂಡರೂ ನಿನ್ನ ಎದುರಿರುವವನಿಗೆ ಡಬಲ್ ಬರ್ತವೆ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಅದೇ ವ್ಯಕ್ತಿಯ ಸ್ಥಳದಲ್ಲಿ ನೀವಿದ್ರೆ ಏನ್ ಮಾಡ್ತಾ ಇದ್ರಿ ಹೇಳ್ರಿ? ಎದುರುಗಡೆ ಇರುವವನಿಗೆ ಎಷ್ಟು ಬಂದ್ರೆ ನನಗೇನು, ನನಗೆ ಬರಬೇಕಾದದ್ದು ನನಗೆ ಬಂದ್ರೆ ಸಾಕಲ್ಲವೇ ಎಂದು ಭಾವಿಸುತ್ತೀರೋ, ಇಲ್ಲವೇ ನನಗೇನೇ ಕೊಟ್ಟರೂ ಅವನಿಗೆ ಡಬಲ್ ಸಿಗುತ್ತದೋ? ಇಲ್ಲ ಇಲ್ಲ ಇಲ್ಲ, ನನಗೇನು ಸಿಗದಿದ್ರೂ ಪರವಾಗಿಲ್ಲ, ಅವನಿಗೆ ಮಾತ್ರ ಏನು ಸಿಗಬಾರ್ದು ಎಂಬ ಮೆಂಟಾಲಿಟಿಯೇ ಅಸೂಯೆಯಾಗಿದೆ. ಏನಂದ್ರಿ? ನಾನು ಏನೇ ಕೋರಿಕೊಂಡರೂ ಎದುರಿರುವವನಿಗೆ ಡಬಲ್ ಬರುತ್ತಾ? ಹೌದು, ಡಬಲ್ ಬರುತ್ತೆ. ನಿನಗೇನು ಬೇಕು ಹೇಳು ಅಂದಾಗ ಇವನು ಹೇಳ್ತಾನೆ, ನನಗೆ 1 ಕಣ್ಣಿದ್ರೆ ಮಾತ್ರ ಸಾಕು, ಒಂದೇ ಒಂದು ಕಣ್ಣನ್ನು ಉಳಿಸಿ ಇನ್ನೊಂದನ್ನು ತೆಗೆದುಹಾಕು ಅಂದ. ಅಂದ್ರೆ ಅರ್ಥವೇನು? ಇವನಿಗೆ 1 ಕಣ್ಣು ಹೋದ್ರೆ ಎದುರಿರುವವನಿಗೆ 2 ಕಣ್ಣು ಹೋಗ್ತವೆ. ಅಂದ್ರೆ ಇವನಿಗೆ 1 ಕಣ್ಣು ಹೋದ್ರೂ ಪರವಾಗಿಲ್ಲ, ಕೆಲಸಕ್ಕೆ ಬರ್ದವನು. ಅಯ್ಯೋ, ನನ್ನ ಕಣ್ಣು ಯಾಕೆ ಕಳ್ಕೊಳ್ಬೇಕು ಎದುರಿರುವವನ 2 ಕಣ್ಣು ತೆಗೆಯುವುದಕ್ಕಾಗಿ ಅಂದ್ಕೊಳ್ಬೇಕಲ್ಲವೇ? ಕಣ್ಣು ಹೋಯ್ತು, ಆಹಾ ನನ್ನ ಕಣ್ಣು ಹೋಯ್ತು, ನನ್ನ ಕಣ್ಣು ಹೋಯ್ತು, ಈಗ ಎದುರಿರುವವನ 2 ಕಣ್ಣು ಹೋಗ್ತವೆ ಅಂದುಕೊಂಡು ಬೆಳಗ್ಗೆ ಹೊರಗಡೆ ಬಂದು ನೋಡಿದ್ರೆ ಎದುರಿರುವವನು ಚೆನ್ನಾಗಿ ನ್ಯೂಸ್ ಪೇಪರ್ ಓದುತ್ತಿದ್ದ. ಇದು ಅನ್ಯಾಯವೆಂದು ದೂತನಿಗೆ ನೋಡಿ ಹೇಳಿದ್ರೆ ದೂತ ಮಾಯವಾಗಿ ಹೋದ. ಇವನೇನೋ ಕಣ್ಣು ಕಳ್ಕೊಂಡ, ಎದುರಿರುವವನ 2 ಕಣ್ಣು ಕ್ಷೇಮವಾಗಿ. ಇದು ಏನು ಅರ್ಥ ಆಗುತ್ತೆ? ಅಸೂಯೆ ಇರುವ ಕಣ್ಣನ್ನು ಕೂಡ ಕಳ್ಕೊಳ್ಳುವಂತೆ ಮಾಡಿತು. ಹೊಂದಿಕೊಂಡಿರುವ ಸಂತೋಷ ಕೊನೆಗೆ ಕಣ್ಮರೆಯಾಯಿತು. ಅಸೂಯೆಗೆ ಒಳಗಾದ ಸೌಲನು ಏನ್ಮಾಡಿದನು ಗೊತ್ತಾ? ದಾವಿದನನ್ನು ಕೊಂದಾಕಬೇಕು ಎಂದು ಬಯಸಿದ. ದೇವರು ಅವನಿಗೆ ಒಂದು ಪೋಸ್ಟ್ ಕೊಟ್ಟಿದ್ರು ರಾಜನಾಗಿರುವುದಕ್ಕಾಗಿ. ಸಂತೋಷಿಸಬೇಕಲ್ಲವೇ? ದೇವರು ಒಂದು ಪರಿಪಾಲನೆ ಕೊಟ್ಟಿದ್ದಾರೆ, ಪರಿಪಾಲನೆ ಮಾಡಬೇಕಲ್ಲವೇ? ತನ್ನ ಪರಿಪಾಲನೆ ಪಕ್ಕಕ್ಕಿಟ್ಟ, ಪೋಸ್ಟ್ ಪಕ್ಕಕ್ಕಿಟ್ಟ, ತನ್ನ ಅಧಿಕಾರವನ್ನೆಲ್ಲ ಪಕ್ಕಕ್ಕಿಟ್ಟ. ಎಲ್ಲ ಸೈನಿಕರಿಗೆ ಒಂದು ಕೆಲಸ ಕೊಡ್ತಾನೆ. ಯಾವುದೆಂದರೆ, ದಾವೀದನು ಎಲ್ಲಿ ಕಾಣಿಸಿದ್ರು ಕೂಡ ಅವನನ್ನು ಕೊಂದಾಕಿರಿ. ಇದೇ ಕೆಲಸ ಕೊಟ್ಟ. ದಾವೀದನನ್ನು ಕೊಂದಾಕಿದನು, ದಾವೀದನು ದೊರಕಿದನು. ದಯವಿಟ್ಟು ಕೇಳಿ, ಸೌಲನು ಅಸೂಯೆಪಟ್ಟು ದೇವರಿಂದ ದೂರವಾದ. ಸೌಲನು ಅಸೂಯೆಪಟ್ಟು ದಾವೀದನನ್ನು ಕಳೆದುಕೊಂಡ. ಸೌಲನು ಅಸೂಯೆಪಟ್ಟು ದೈವ ಸೇವಕನಾದ ಸಮುವೇಲನನ್ನು ಕೂಡ ಕಳೆದುಕೊಂಡ. ಸೌಲನು ಅಸೂಯೆಪಟ್ಟು ತನ್ನ ಪರವಾಗಿ ಪ್ರಾರ್ಥಿಸುವಂತಹ ದೈವ ಸೇವಕನನ್ನು, ತನ್ನ ಪರವಾಗಿ ಹೋರಾಡುವಂತಹ ದಾವೀದನನ್ನು ಕಳೆದುಕೊಂಡು ದೇವರಿಂದ ದೂರವಾಗಿ ಇದ್ದಕ್ಕಿದ್ದಂತೆ ಶತ್ರು ದಾಳಿ ಮಾಡಲು ಬಂದಾಗ ಯುದ್ಧಕ್ಕೆ ಹೋಗುತ್ತಾನೆ. ಅರ್ಧದಲ್ಲಿಯೇ ತನ್ನ ಮಕ್ಕಳ ಪ್ರಾಣವನ್ನೆಲ್ಲ ಕಳ್ಕೊಳ್ತಾನೆ, ತನ್ನನ್ನು ತಾನು ಕತ್ತಿ ಹಿರಿದು ಸಾಯುತ್ತಾನೆ. ಅದೇ ದಾವೀದನ ಜೊತೆ ಇದ್ದಿದ್ದೇ ಆದರೆ ಸೌಲನು ಯುದ್ಧಕ್ಕೆ ಹೋಗ್ತಿರ್ಲಿಲ್ಲ. ದಾವೀದನೇ ಹೋಗಿ ಯುದ್ಧ ಮಾಡಿ ದೇಶವನ್ನೇ ಸಂರಕ್ಷಿಸುತ್ತಿದ್ದ. ಅಸೂಯೆ ಸೌಲನನ್ನು ಕೊಂದಾಕಿತು. ಕೇಳಿ ಸಹೋದರರೇ, ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ನಿಮ್ಮ ಸುತ್ತಲಿರುವ ಯಾರೇ ಆಗಿರಬಹುದು, ಅಭಿವೃದ್ಧಿ ಹೊಂದುತ್ತಿರುವಾಗ, ಆಶೀರ್ವದಿಸಲ್ಪಡುತ್ತಿರುವಾಗ, ಅಧಿಕಾರ ಹೊಂದಿಕೊಳ್ಳುತ್ತಿರುವಾಗ, ಅಂತಸ್ತು ಪಡ್ಕೊಳ್ಳುತ್ತಿರುವಾಗ ಮನಪೂರ್ವಕವಾಗಿ ಅವರನ್ನು ಅಭಿನಂದಿಸಿರಿ. ಅಷ್ಟೇ ಹೊರತು ಅಸೂಯೆ ಮಾತ್ರ ತೋರಿಸಬೇಡಿ. ಈ ದಿನ ಅಕ್ಕ ಚೆನ್ನಾಗಿ ಓದಿದ್ರೆ ತಂಗಿಗೆ ಅಸೂಯೆ, ಅಣ್ಣ ಚೆನ್ನಾಗಿ ಓದಿದ್ರೆ ತಮ್ಮನಿಗೆ ಅಸೂಯೆ, ಅಕ್ಕಳಿಗೆ ಒಳ್ಳೆ ಸಂಬಂಧ ಸೆಟ್ ಆದ್ರೆ ತಂಗಿಗೆ ಅಸೂಯೆ, ಅಣ್ಣನಿಗೆ ಪ್ರಮೋಷನ್ ಸಿಕ್ಕರೆ ತಮ್ಮನಿಗೆ ಅಸೂಯೆ, ಅಕ್ಕ ಒಂದು ಒಳ್ಳೆ ಮನೆಯನ್ನು ಕಟ್ಟಿಕೊಂಡ್ರೆ ತಂಗಿಗೆ ಅಸೂಯೆ. ಮನೆಯಲ್ಲಿರುವ ಅಣ್ಣ ತಮ್ಮಂದಿರ ಮಧ್ಯ, ಅಕ್ಕ ತಂಗಿಯಂದರ ಮಧ್ಯ ಅಸೂಯೆ ಇದೆ. ಇದ್ದೀರಾ ಈ ದಿನ ಅಸೂಯೆಯಿಂದ ತುಂಬಿಕೊಂಡಂಥವ್ರು? ಜಾಗ್ರತೆ. ಆ ಅಸೂಯೆ ನಿಮಗೇ ನಷ್ಟವನ್ನು ಕಷ್ಟವನ್ನು ತರುತ್ತದೆ. ನೀವು ಸಂತೋಷದಿಂದಿರಬಾರದೆಂದು ಸೈತಾನನು ಒಬ್ಬ ಕಳ್ಳನನ್ನು ಕಳಿಸುತ್ತಾನೆ. ಯಾರು ಆ ಕಳ್ಳ ಗೊತ್ತಾ? ಅಸೂಯೆ. ಹೇಬೇಲನ ಮೇಲೆ ಅಸೂಯೆಗೊಂಡಂತಹ ಕಾಯಿನನು ಏನ್ಮಾಡಿದ? ಹೇಬೇಲನನ್ನು ಕೊಂದಾಕಿದ ಪ್ರಿಯರೇ. ಕೊನೆಗೆ ಕಾಯಿನನ್ನು ಹೊಂದಿಕೊಂಡಿದ್ದೇನು? ಶಿಕ್ಷೆ. ಯಾವ ಶಿಕ್ಷೆ? ದೇಶದಲ್ಲಿ ಅಲೆಮಾರಿಯಾದ, ಗುರಿ
ಗಮ್ಯವಾಗಲಿ ಗೃಹವಾಗಲಿ ಇಲ್ಲದಿರುವಂತಹ ದೌರ್ಭಾಗ್ಯ ಸ್ಥಿತಿ ಬಂತು. ಅಸೂಯೆ ಗುರಿ ಇಲ್ಲದಂತೆ ಮಾಡುತ್ತೆ, ಗಮ್ಯ ಇಲ್ಲದಂತೆ ಮಾಡುತ್ತೆ, ನಿಮ್ಮದೇ ಆದ ಒಂದು ಗೃಹ ಇಲ್ಲದಂತೆ ಮಾಡುತ್ತೆ, ಯಾವ ಗುರುತು ಇಲ್ಲದಂತೆ ಮಾಡುತ್ತೆ. ಜಾಗ್ರತೆ. ನೀವು ಸಂತೋಷದಿಂದ ಇರಬಾರದೆಂದು ಸೈತಾನನು ಅಸಂತೃಪ್ತಿ ಎಂಬ ಕಳ್ಳನನ್ನು ಕಳಿಸುತ್ತಾನೆ. ನೀವು ಸಂತೋಷದಿಂದಿರಬಾರದೆಂದು ಸೈತಾನನು ಅಸೂಯೆ ಎಂಬ ಕಳ್ಳನನ್ನು ಕಳಿಸಿಕೊಡುತ್ತಾನೆ. ನೀವು ಸಂತೋಷದಿಂದಿರಬಾರದೆಂದು ಸೈತಾನನು ಕಳಿಸುವ ಮೂರನೇ ಕಳ್ಳ ಯಾರು ಗೊತ್ತಾ? ಅತಿ ಆಸೆ. ಯಾವುದು? ಆಸೆ ಇರೋದು ತಪ್ಪಲ್ಲ, ಆದರೆ ಅತಿ ಆಸೆ ಇರೋದು ತಪ್ಪು. ಅತಿ ಆಸೆ ಅಂದ್ರೆ ಹೇಳ್ತೇನೆ ಕೇಳಿ, ನೀವು ಕಷ್ಟಪಟ್ಟು ಸಂಪಾದಿಸಿದ್ದು ಆಸೆ. ನಾನು ಕಷ್ಟಪಟ್ಟಿದ್ದೇನೆ, ಒಳ್ಳೆ ಉದ್ಯೋಗ ಪಡೆಯಬೇಕೆನ್ನೋದು ಆಸೆ. ಕಷ್ಟಪಟ್ಟು ಓದಿದ್ದೇನೆ, ಒಳ್ಳೆ ಮಾರ್ಕ್ಸ್ ಬರಬೇಕನ್ನೋದು ಆಸೆ. ಕಷ್ಟಪಟ್ಟಿದ್ದೇನೆ, ಒಂದು ಮನೆ ಕೊಂಡ್ಕೊಳ್ಬೇಕನ್ನೋದು ಆಸೆ. ಕಷ್ಟಪಟ್ಟಿದ್ದೇನೆ, ಒಂದು ಬೈಕ್ ಕೊಂಡ್ಕೊಳ್ಬೇಕನ್ನೋದು ಒಂದು ಆಸೆ. ನೀವು ಕಷ್ಟಪಟ್ಟಿದ್ದನ್ನು ಹೊಂದಿಕೊಳ್ಳಬೇಕು, ಕಷ್ಟಕ್ಕೆ ತಕ್ಕ ಪ್ರತಿಫಲ ಹೊಂದಬೇಕು ಎಂಬ ಆಸೆ ಇರೋದು ತಪ್ಪಲ್ಲ. ಆದರೆ ಬೇರೆಯವನ ಬೈಕ್ ಹೇಗಾದ್ರೂ ಮಾಡಿ ನಾನು ಕದಿಯಬೇಕು, ಇದೇನಾಗಿದೆ? ಅವನಿಗಿರೋದು ನನಗೆ ಬೇಕು ಎಂಬ ಆಸೆ ಅತಿ ಆಸೆಯಾಗಿದೆ. ಅದಕ್ಕಾಗಿಯೇ ಯೇಸು ಬೈಬಲ್ನಲ್ಲಿ ಹೇಳಿರೋದೇನೆಂದರೆ, ನಿನ್ನ ನೆರೆಯವನಿಗೆ ಸಂಬಂಧಪಟ್ಟದ್ಯಾವುದು ನೀನು ಆಶಿಸಬಾರದು. ಅದು ಅತಿ ಆಸೆಯಾಗಿದೆ, ದುರಾಸೆಯಾಗಿದೆ. ನಿನ್ನದನ್ನು ನೀನು ಆಶಿಸಿ ಅನುಭವಿಸು, ಆದರೆ ನೆರೆಯವನದ್ದು ಆಶಿಸೋದೇನು? ಈಗ ಜಾಗ್ರತೆಯಿಂದ ಕೇಳ್ರಿ. ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿ ನೆರೆಯವನ ಸ್ತ್ರೀಯನ್ನು ಅಂದ್ರೆ ನೆರೆಯವನ ಹೆಂಡತಿಯನ್ನು ಆಶಿಸಿದ. ಯಾರು ಹೇಳಿ? ದಾವೀದನು ತನ್ನ ನೆರೆಯವನ ಹೆಂಡತಿಯನ್ನು ಆಶಿಸಿದ. ಆದರೆ ಅದೇ ದಾವೀದನು ಏನನ್ನು ಕಳೆದುಕೊಳ್ಳುತ್ತಾನೆ ಗೊತ್ತಾ? ತನ್ನ 4 ಜನ ಮಕ್ಕಳನ್ನು ಕಳೆದುಕೊಳ್ಳುತ್ತಾನೆ. ನೆರೆಯವನ ಹೆಂಡತಿಯನ್ನು ಆಶಿಸಿದಂತಹ ದಾವೀದನು ತನ್ನ 4 ಜನ ಮಕ್ಕಳನ್ನು ಕಳೆದುಕೊಂಡ. ಗೆಹಜಿ ಅನ್ಯಾಯದಿಂದ ಬಟ್ಟೆಗಳನ್ನು, ಅನ್ಯಾಯದಿಂದ ಬೆಳ್ಳಿ ಬಂಗಾರಗಳನ್ನು ಆಶಿಸಿದ. ಕೊನೆಗೆ ಏನ್ ಕಳೆದುಕೊಂಡ? ಆರೋಗ್ಯ ಕಳ್ಕೊಂಡ. ಪ್ರಿಯರೇ, ಕುಷ್ಠರೋಗವನ್ನು ತಂದುಕೊಳ್ಳುತ್ತಾನೆ. ದೇವರು ಮೋಶೆಗೆ ಪ್ರವಾದಿಯನ್ನಾಗಿ ಆರಿಸಿಕೊಳ್ತಾರೆ, ನಾಯಕನನ್ನಾಗಿ ಆರಿಸಿಕೊಳ್ತಾರೆ. ಆದರೆ ಏನಾಯ್ತೋ ಗೊತ್ತಿಲ್ಲ. ಅದನ್ನು ನೋಡಿದ ಮಿರಿಯಮ್ಮಳಿಗೂ ಅದನ್ನು ನೋಡಿದ ಆರೋನನಿಗೂ ಅವರ ಮನಸ್ಸಲ್ಲಿ ಅಸೂಯೆ ಬಂತು. ಅಷ್ಟೇ ಅಲ್ಲ, ಅತಿ ಆಸೆ ಪಡ್ತಾರೆ. ಯಾಕೆ ದೇವರು ನಮ್ಮೊಂದಿಗೆ ಮಾತಾಡೋದಿಲ್ಲವೋ? ದೇವರು ನಮ್ಮನ್ನು ಆರಿಸಿಕೊಳ್ಳಲಿಲ್ಲವೋ? ಏನು ನೀನೇ ಮಹಾ ದೊಡ್ಡ ಪ್ರವಾದಿಯಾಗಿದೀಯಾ? ನಿನಗೆ ಮಾತ್ರ ಆ ಪೋಸ್ಟ್ ಇದೆಯಾ? ನಮಗೂ ಆ ಪೋಸ್ಟ್ ಇದೆ ಎಂಬುದಾಗಿ ಹೇಳಿದ್ರು. ಅತಿ ಆಸೆ ಪಟ್ರು. ದೇವರು ಮೋಶೆಯನ್ನೇ ಕರೆದಿದ್ರು, ಮಿರಿಯಮ್ಮಳನ್ನಲ್ಲ, ಆರೋನನನ್ನಲ್ಲ. ಮೋಶೆ, ಮೋಶೆ ಬಾ, ನಿನ್ನನ್ನು ನಾನು ಒಬ್ಬ ನಾಯಕನನ್ನಾಗಿ ಮಾಡಿ ಇಸ್ರಾಯೇಲರನ್ನು ಅವರ ದಾಸತ್ವದೊಳಗಿಂದ ಬಿಡಿಸುತ್ತೇನೆ, ಬಾ ಎಂದು ಹೀಗೆ ದೇವರು ಮೋಶೆಯನ್ನೇ ಆರಿಸಿಕೊಳ್ತಾರೆ ಪ್ರೇರೆ, ನಾಯಕನನ್ನಾಗಿ, ಪ್ರವಾದಿಯನ್ನಾಗಿ, ಮಧ್ಯವರ್ತಿಯನ್ನಾಗಿ. ಆದರೆ ಆರೋನ ಮಿರಿಯಮ್ಮರು ಏನ್ ಹೇಳ್ತಾರೆ ಗೊತ್ತಾ? ದೇವರು ಮೋಶೆನೇ ಆರಿಸಿಕೊಂಡಿದ್ದಾರೋ, ನಮ್ಮನ್ನು ಆರಿಸಿಕೊಳ್ಳಲಿಲ್ಲವೋ? ಅವನೊಂದಿಗೆ ನಾವು ಕೂಡ ಈಕ್ವಲ್ ಆಗಿದ್ದೇವೆ ಎಂದು ಹೀಗೆ ಆ ಪೋಸ್ಟ್ ಕೋರಿಕೊಂಡ್ರು, ಆ ಪೊಸಿಷನ್ ಕೋರಿಕೊಂಡ್ರು. ಕೊನೆಗೆ ಮಿರಿಯಮ್ಮಳು ಏನು ಹೊಂದಿಕೊಂಡಳು ಗೊತ್ತಾ? ಕುಷ್ಠರೋಗ. ಅತಿ ಆಸೆ. ಅತಿ ಆಸೆ ಪಟ್ಟು ಮಿರಿಯಮ್ಮಳು ಕುಷ್ಠರೋಗ ತಂದುಕೊಳ್ತಾಳೆ. ದೇವರು ಇಸ್ರಾಯೇಲರಿಗೆ ಹೇಳ್ತಾರೆ, ನೀವು ಯೆರಿಕೋ ಪಟ್ಟಣಕ್ಕೆ ಹೋದಾಗ ಆ ಯೆರಿಕೋ ಪಟ್ಟಣವನ್ನೆಲ್ಲ ಸುಟ್ಟು ಹಾಕಿರಿ, ಅದರಲ್ಲಿರುವ ಬೆಳ್ಳಿ ಬಂಗಾರ ಮಾತ್ರ ನನ್ನದಾಗಿದೆ, ಅದನ್ನು ತಂದು ನನ್ನ ಆಲಯದಲ್ಲಿ ಇಡಿರಿ ಎಂದು ಹೇಳಿದರೆ. ಅತಿ ಆಸೆ ಪಟ್ಟ ಆಕಾನನು ಏನ್ ಮಾಡಿದ? ದೇವರಿಗೆ ಸೇರಿರುವಂತಹ ದೇವರ ಆಲಯಕ್ಕೆ ತಂದು ಕೊಡಬೇಕಾದಂಥದ್ದನ್ನು ಅತಿ ಆಸೆ ಪಟ್ಟು ಅದನ್ನು ಮುಚ್ಚಿಡುತ್ತಾನೆ, ದೋಚಿಕೊಳ್ತಾನೆ. ಕೊನೆಗೆ ಏನಾಯ್ತು? ಕೊನೆಗೆ ಅವನನ್ನು, ಅವನ ಕುಟುಂಬವನ್ನು ಕೂಡ ಕೊಂದಾಕಬೇಕಾಯ್ತು. ಅತಿ ಆಸೆಗಾಗಿ ಆ ಕಡೆ ದಾವೀದನು ಕೂಡ ಬೆಲೆ ಕಟ್ಟಬೇಕಾಯ್ತು. ಯಾಕೆಂದರೆ ತನ್ನವಳಲ್ಲದ ಹೆಂಡತಿಯನ್ನು ಕೋರಿಕೊಂಡ. ಗೆಹಜಿ ತನ್ನದಲ್ಲದೇ ಇರುವಂತಹ ಬಂಗಾರ ಕೋರಿಕೊಂಡ, ತನ್ನದು ಅಲ್ಲದೇ ಇರುವಂತಹ ವಸ್ತ್ರ ಕೋರಿಕೊಂಡ, ತನ್ನದು ಅಲ್ಲದೇ ಇರುವಂತಹ ಅಧಿಕಾರ ಕೋರಿಕೊಂಡ. ಕೊನೆಗೆ ಇವರೆಲ್ಲರೂ ಅತಿ ಆಸೆಯಿಂದ ಬಹಳ ನಷ್ಟ ಹೋದ್ರು. ಸಹೋದರ ಸಹೋದರಿಯರೇ, ನೀವು ಕಷ್ಟಪಟ್ಟದ್ದೇ ಅದಕ್ಕೆ ಪ್ರತಿಫಲ ಆಶಿಸಿರಿ ಹೊರತು ಇತರರು ಕಷ್ಟಪಟ್ಟಿದ್ದನ್ನು ನೀವು ಆಶಿಸುವುದಾದರೆ ಅದು ಅತಿ ಆಶೆಯಾಗುವಂಥದ್ದಾಗಿದೆ. ಅದು ಖಚಿತವಾಗಿ ಒಂದು ದಿನ ನಿಮಗೆ ನಷ್ಟವನ್ನು ತರುತ್ತೆ. ನಿಮ್ಮಲ್ಲಿರುವ ಸಂತೋಷವನ್ನು ಹಾಳು ಮಾಡುವುದಕ್ಕಾಗಿ ಸೈತಾನನು 4 ಕಳ್ಳರನ್ನು ಕಳಿಸುತ್ತಾನೆ. 1 ಅಸಂತೃಪ್ತಿ ಎನ್ನುವಂತಹ ಕಳ್ಳ, 2ನೇದು ಅಸೂಯೆ ಎಂಬ ಕಳ್ಳ. ಆ ಕಳ್ಳ ಬಂದಾಗ ನಿಮಗಿರುವ ಜಯ ಆನಂದಿಸಲಾರದಂತೆ ಮಾಡ್ತಾನೆ. 3ನೇದಾಗಿ ಅತಿ ಆಸೆ ಎಂಬ ಕಳ್ಳ, ನೀವು ಪಟ್ಟಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ನೀವು ಅನುಭವಿಸಲಾರದಂತೆ ಮಾಡಿ ಇತರರು ಪಟ್ಟ ಕಷ್ಟ ನೀವು ಅನುಭವಿಸಬೇಕೆಂಬ ಆಸೆ ನಿಮ್ಮಲ್ಲಿ ಹುಟ್ಟಿಸುತ್ತಾನೆ. ಅದು ಯಾವತ್ತಿಗೂ ಕೂಡ ಕ್ಷೇಮ ಅಲ್ಲ. 4ನೇದು ಆಕ್ರೋಶ, ಆವೇಶ. ಕೋಪವನ್ನು ಬಿಡಿರಿ, ಆವೇಶವನ್ನು ಬಿಟ್ಟು ಬಿಡಿರಿ. ಮೂರ್ಖನು ತನ್ನ ಕೋಪವನ್ನು ತ್ವರೆಪಟ್ಟು ಹೊರಗೆ ಹಾಕುವನು. ದಯವಿಟ್ಟು ಕೇಳ್ರಿ, ಈ ಲೋಕದಲ್ಲಿ ಸಂತೋಷವಿಲ್ಲದಂಥವರು ಯಾರಾಗಿದ್ದಾರೆ ಗೊತ್ತಾ? ಕೋಪಿಷ್ಠರು. ಕೋಪಿಷ್ಠರು ಯಾರೊಂದಿಗೂ ಸಂತೋಷವಾಗಿರೋದಿಲ್ಲ. ಈ ದಿನ ನಿಮ್ಮೊಳಗೆ ಕೋಪ ಎನ್ನುವಂತಹ ಮಾಯರೋಗ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಸಂತೋಷದಿಂದಿರೋದು ಸಾಧ್ಯವಿಲ್ಲ. ಆವೇಶವಾಗಲಿ,
ಆಕ್ರೋಶವಾಗಲಿ ನಿಮ್ಮ ಜೀವಿತದಲ್ಲಿರುವುದಾದರೆ ನೀವು ಸಂತೋಷದಿಂದಿರಲ್ಲ. ಅತಿಯಾಸೆ ನಿಮ್ಮಲ್ಲಿರುವುದಾದರೆ ನೀವು ಸಂತೋಷವಾಗಿರಲ್ಲ. ಅಸಂತೃಪ್ತಿ ನಿಮ್ಮಲ್ಲಿರುವುದಾದರೆ ನೀವು ಸಂತೋಷವಾಗಿರಲ್ಲ. ಅಸೂಯೆ ನಿಮ್ಮಲ್ಲಿರುವುದಾದರೆ ನೀವು ಸಂತೋಷವಾಗಿರಲ್ಲ. ಒಂದು ಬಹಳ ಹ್ಯಾಪಿಯಾಗಿರುವ ಕುಟುಂಬ ಇತ್ತು. ಅವರಿಗೆ ಒಬ್ಬನೇ ಮಗನಿದ್ದ. ಗಂಡ, ಹೆಂಡತಿ ಮತ್ತು ಆ ಮಗ ಬಹಳ ಹ್ಯಾಪಿಯಾಗಿರ್ತಾ ಇದ್ರು. ಅಷ್ಟು ಹ್ಯಾಪಿಯಾಗಿರುವ ಕುಟುಂಬದಲ್ಲಿ ಗಂಡನಿಗೆ ಒಂದು ಮಾಯಾರೋಗವಿತ್ತು. ಏನೆಂದರೆ ಕೋಪ. ಎಷ್ಟೋ ದಿನಗಳಿಂದ ಒಂದು ಹೊಸ ಕಾರ್ ಕೊಂಡ್ಕೊಳ್ಬೇಕು ಎಂದು ಬಯಸಿ ಒಂದು ದಿವಸ ಒಂದು ಒಳ್ಳೆ ಹೊಸ ಕಾರನ್ನು ಕೊಂಡುಕೊಳ್ತಾನೆ. ಆ ಕಾರ್ ಪ್ರತಿದಿನ ಶುಭ್ರವಾಗಿ ಕ್ಲೀನ್ ಮಾಡಿಕೊಳ್ತಾ ಇರ್ತಾ ಇದ್ದ. ಅವನು ಕಾರ್ ಕ್ಲೀನ್ ಮಾಡುವಾಗ ಪಕ್ಕದಲ್ಲಿಯೇ ಮಗನು ಕೂಡ ಬಂದು ಹೆಲ್ಪ್ ಮಾಡ್ತಾ ಇದ್ದ. ಹಾಗೆ ಆ ಚಿಕ್ಕ ಮಗನು ಬಂದು ಹೆಲ್ಪ್ ಮಾಡುವಾಗ ಒಂದು ದಿವಸ ಆ ಮಗನಿಗೆ ಏನನಿಸಿತೋ ಗೊತ್ತಿಲ್ಲ, ಕೈಯಲ್ಲಿ ಪೆನ್ಸಿಲ್ ತರ ಏನೋ ಒಂದನ್ನು ತೆಗೆದುಕೊಂಡು ಕಾರ್ ಮೇಲೆ ಗೆರೆ ಎಳೆಯುತ್ತಾ ಇದ್ದ. ಆ ರೀತಿ ಗೆರೆ ಎಳೆಯುತ್ತಾ ಇರುವಾಗ ದೂರದಿಂದಲೇ ಯಾವಾಗಲೂ ಆ ಕಾರನ್ನು ಕ್ಲೀನಾಗಿ ನೀಟಾಗಿ ಇಡುವಂತಹ ಆ ತಂದೆ ನೋಡಿದಾಗ ತಕ್ಷಣವೇ ಅವನಿಗೆ ಕೋಪ ಬಂದ್ರೆ ಪಕ್ಕದಲ್ಲಿಯೇ ಕಟಿಂಗ್ ಪ್ಲೇಯರ್ಗಳು, ಸ್ಪ್ಯಾನರ್ಗಳು ಇದ್ದಾಗ, ಏ ಮಗನೇ, ಏನ್ ಮಾಡ್ತಾ ಇದೀಯೋ ಕಾರಿಗೆ ಅಂತ ಹೇಳಿ ತನ್ನ ಕೈಯಲ್ಲಿರುವುದನ್ನು ಆ ಸ್ಪ್ಯಾನರ್ ಅನ್ನು ಮಗನ ಮೇಲೆ ಎಸೆದ. ಆ ಸ್ಪ್ಯಾನರ್ ಬಂದು ಮಗನ ತಲೆಗೆ ಬಡೀತು. ಆ ಮಗು ತಕ್ಷಣ ಕುಸಿದು ಬಿದ್ದಿತು. ಕೋಪದಿಂದ ಸ್ಪ್ಯಾನರ್ ತಕೊಂಡು ಮಗನಿಗೆ ಹೊಡೆಯುತ್ತಾನೆ. ಆ ಮಗು ಕೆಳಗೆ ಬಿದ್ದ ತಕ್ಷಣ ಭುಜದ ಮೇಲೆ ಹೊತ್ತುಕೊಳ್ತಾನೆ. ಹಾಸ್ಪಿಟಲ್ಗೆ ಅದೇ ಕಾರಲ್ಲಿ ತಗೊಂಡೋದ ನಂತರ ಡಾಕ್ಟರ್ಗೆ, ಸರ್ ಹೇಗಾದ್ರೂ ಮಾಡಿ ನನ್ನ ಮಗನಿಗೆ ಕಾಪಾಡಿ ಎಂದು ಎಷ್ಟೋ ಬೇಡಿಕೊಳ್ತಾನೆ. ಆದರೆ ಆ ಮಗುವಿನಲ್ಲಿ ಯಾವ ಚಲನೆ ವಲನೆ ಇರಲ್ಲ. ಡಾಕ್ಟರ್ ಮಗುವನ್ನು ಒಳಗಡೆ ಕರ್ಕೊಂಡು ಹೋಗಿ ಹೊರಗೆ ಬರ್ತಾರೆ. ಆ ಮಗುವಿಗೆ ಏನಾಗಿದೆ ಎಂದು ಕೇಳಿದ್ರೆ, ಏನ್ ಹೇಳಬೇಕು ಡಾಕ್ಟ್ರೇ, ನನಗೆ ಕಾರ್ ಅಂದ್ರೆ ಬಹಳ ಪ್ರೀತಿ, ಆದರೆ ನನ್ನ ಮಗ ಸ್ಕ್ರಾಚ್ ಮಾಡುವುದನ್ನು ನೋಡಿ ಕೋಪಗೊಂಡು ಸ್ಪ್ಯಾನರ್ ತಕೊಂಡು ಹೊಡೆದೆ. ಪರವಾಗಿಲ್ಲ ಸರ್, ಅದೇನೋ ಜರುಗಿತು. ಈಗ ನನ್ನ ಮಗ ಹೇಗಿದ್ದಾನೆ ಹೇಳಿ. ಹೇಗಿದ್ದಾನೆ ಹೇಳಬೇಕಾ? ಸತ್ತಿದ್ದಾನೆ ಅಂದ್ರು. ಸತ್ತೋಗಿದ್ದಾನೆ ಎಂದು ಹೇಳುವುದಕ್ಕಿಂತ ಕೈಯಾರೆ ಕೊಂದಾಕಿದೆ ಎಂದು ಡಾಕ್ಟರ್ ಹೇಳಿದ್ರು. ಆ ಮಾತು ಕೇಳಿದ ತಕ್ಷಣವೇ ಹತ್ತಿರದಲ್ಲಿದ್ದ ಹೆಂಡತಿ ಕುಸಿದು ಬಿದ್ದಳು. ಪ್ರಿಯರೇ, ಕೇಳಿದ ಆ ಶಾಕಿಗೆ ಸಾಯ್ತಾಳೆ. ಹ್ಯಾಪಿಯಾಗಿರುವ ಕುಟುಂಬ, ಆದರೆ ಇರುವ ಒಂದೇ ಒಂದು ವೀಕ್ನೆಸ್ ಏನೆಂದರೆ ಕೋಪ. ನನ್ನ ಕೋಪದಿಂದ, ಆವೇಶದಿಂದ, ಆಕ್ರೋಶದಿಂದ ನನ್ನ ಮಗನ ಪ್ರಾಣ ಕಳ್ಕೊಂಡೆ, ಕಟ್ಕೊಂಡಿರುವ ಹೆಂಡತಿ ಪ್ರಾಣ ಕಳ್ಕೊಂಡೆ. ಇವರಿಗಿಂತಲೂ ಹೆಚ್ಚಾಗಿ ನಾನು ಕಾರನ್ನೇ ಪ್ರೀತಿಸಿದ್ದೇನೆ ಅಂದ್ಕೊಂಡು ಹೋಗಿ ಆ ಕಾರನ್ನು ಧ್ವಂಸ ಮಾಡಿಬಿಡ್ತಾನೆ. ಪ್ರಿಯರೇ, ಆ ಕಾರಿಗೆ ರಾಡ್ ತಕೊಂಡು ಜಜ್ಜುತ್ತಾ ಇದ್ದ. ಹಾಗೆ ಜಜ್ಜುತ್ತಿರುವಾಗ ನನ್ನ ಮಗನು ಕಾರ್ ಮೇಲೆ ಗೆರೆಗಳನ್ನು ಹಾಕುವಾಗ ಆ ಗೆರೆಗಳನ್ನು ನೋಡಿತಾನೆ ಅವನಿಗೆ ಹೊಡೆದಿದ್ದು. ಏನ್ ಗೆರೆ ಎಳೆದಿದ್ದಾನೆ ನೋಡೋಣ, ಆ ಗೆರೆಗಳಾದ್ರೂ ಏನಿವೆ ಎಂದು ಹೋಗಿ ನೋಡಿದ್ರೆ ಅಲ್ಲೇನು ಬರೆಯಲಾಗಿತ್ತು ಗೊತ್ತಾ? ಡ್ಯಾಡಿ, ಐ ಲವ್ ಯು ಡ್ಯಾಡಿ ಎಂದು ಬರೆದಿದ್ದ. ಪ್ರಿಯರೇ, ಮಗ. ಆ ಮಗನು ಕಾರನ್ನು ಸ್ಕ್ರಾಚ್ ಮಾಡ್ತಾ ಇಲ್ಲ. ಆ ಮಗನು ತಂದೆಯ ಮೇಲಿರುವ ಪ್ರೀತಿಯನ್ನು ಅಲ್ಲಿ ಬರೆಯುತ್ತಾ ಇದ್ದ. ಐ ಲವ್ ಯು ಡ್ಯಾಡಿ ಎಂದು ಬರೆಯುತ್ತಾ ಇದ್ದ. ಅದನ್ನು ನೋಡಿದ ನಂತರ ಆ ವ್ಯಕ್ತಿ ಏನಾದನು ಗೊತ್ತಾ ಪ್ರಿಯರೇ? ಹುಚ್ಚನಾದ. ರೋಡ್ ಮೇಲೆ ಹುಚ್ಚನಂತೆ ತಿರುಗಾಡುತ್ತಾ ಇದ್ದ. ಇದು ನಿಜವಾಗ್ಲೂ ಜರುಗಿರುವ ಸಂಘಟನೆಯಾಗಿದೆ. ಹ್ಯಾಪಿಯಾಗಿರುವಂತಹ ಫ್ಯಾಮಿಲಿಯನ್ನು ಕೊನೆಗೆ ನಾಶನ ಮಾಡಿತು. ಸಂತೋಷವಾಗಿರುವ ವ್ಯಕ್ತಿ ಕೊನೆಗೆ ಹುಚ್ಚನಂತೆ ಬೀದಿಯ ಮೇಲೆ ಅಲೆದಾಡುವಂತೆ ಮಾಡಿದ್ದು ಏನು ಗೊತ್ತಾ? ಅವನ ಆವೇಶವೇ, ಅವನ ಆಕ್ರೋಶವೇ. ಈ ದಿನ ನಮ್ಮಲ್ಲಿ ಕೆಲವೊಂದು ಗಂಡಂದೇರಿಗೆ ಪ್ರತಿ ಸಣ್ಣ ಮಾತಿಗೆ ಕೋಪ ಬರುತ್ತೆ. ಹಾಗೆಯೇ ಹೆಂಡತಿಯರಿಗೂ ಕೂಡ ಪ್ರತಿ ಸಣ್ಣ ಮಾತಿಗೆ ಕೋಪ ಬರುತ್ತೆ. ದಯವಿಟ್ಟು ಕೇಳಿ, ಬೈಬಲ್ ಹೇಳುತ್ತೆ, ಮೂರ್ಖನು ತನ್ನ ಕೋಪವನ್ನು ಬೇಗನೆ ಕಕ್ಕುವನು, ಆದರೆ ಜ್ಞಾನವುಳ್ಳವನು ದೀರ್ಘ ಶಾಂತಿಯುಳ್ಳವನಾಗಿ ಇರುವನು. ನಿಮ್ಮೊಳಗೆ ಸತತವಾಗಿ ಕೋಪ ಬರ್ತಾ ಇರುವುದಾದರೆ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ ನೀವು ಒಬ್ಬ ಮೂರ್ಖನೆಂದು, ಮೂರ್ಖಳು ಎಂದು. ಈ ಕೋಪ, ಆವೇಶ, ಆಕ್ರೋಶ ಎನ್ನುವಂಥದ್ದು ಅಥವಾ ಈ ಸ್ವಭಾವ ನಿಮ್ಮಲ್ಲಿರುವುದಾದರೆ ಸಂತೋಷ ಎಲ್ಲಿರುತ್ತೆ ಹೇಳಿ? ನಿಮ್ಮಿಂದ ನಿಮಗೆ ಸಂತೋಷವಿರಲ್ಲ. ಕೋಪದಿಂದ, ಸಿಟ್ಟಿನಿಂದ ತುಂಬಿಕೊಂಡಿರುವ ಗಂಡ ಇದ್ರು, ಹೆಂಡತಿ ಇದ್ರು, ಮಕ್ಕಳಿದ್ರು, ಆ ಮನೆಯಲ್ಲಿರುವವರಿಗೆ ಸಂತೋಷ ಇರಲ್ಲ. ಕೋಪ ಬಿಟ್ಟು ಬಿಡಿರಿ, ಆವೇಶ ಅಡಗಿಸಿ ಬಿಡಿರಿ. ನಿಮ್ಮ ಕೋಪ ನೀವು ಬಿಟ್ಟು ಬಿಡಬೇಕಾದರೆ, ಆವೇಶ ಅಡಗಿಸಿಕೊಳ್ಳಬೇಕಾದರೆ ಒಂದು ವಿಷಯ ಹೇಳ್ತೇನೆ ಕೇಳ್ರಿ. ನೀವು ಹೆಂಡತಿ ಮೇಲೆ ಕೋಪಗೊಳ್ಳಬಹುದು, ಗಂಡನ ಮೇಲೆ ಕೋಪಗೊಳ್ಳಬಹುದು, ಮಕ್ಕಳ ಮೇಲೆ ಕೋಪಗೊಳ್ಳಬಹುದು. ಕೋಪ ಬಂದಾಗ ಮೊಟ್ಟ ಮೊದಲು ನೀವು ಮಾಡಬೇಕಾದ ಕೆಲಸವೇನೆಂದರೆ ನಿಮ್ಮ ಬಾಯಿಯನ್ನು ತೆರೆಯಬೇಡಿ. ಸಾಧ್ಯವಾದರೆ ಆ ಪರಿಸ್ಥಿತಿಯಿಂದ ಒಂದು 10 ನಿಮಿಷ ಸ್ವಲ್ಪ ದೂರವಾಗಿ ಹೋಗ್ರಿ. ಒಂದು ಕಬ್ಬಣ ಕೆಂಡದಲ್ಲಿ ಬಿಸಿಯಾಗಿರುತ್ತೆ, ಆವಾಗಲೇ ಕೆಂಡದಿಂದ ಹೊರಗೆ ತೆಗೀತಾರೆ. ಮುಟ್ಟಿದ್ರೆ ಏನಾಗುತ್ತೆ ಹೇಳಿ? ಕೈ ಸುಡುತ್ತೆ. ಅದೇ ರಾಡ್ ಸ್ವಲ್ಪ ಹೊತ್ತು ಹೊರಗಿಟ್ಟಿದಾರಂದ್ಕೊಳ್ಳಿ, ಸ್ವಲ್ಪ ತಾಗಿದ್ಮೇಲೆ ಬಂದ್ರೆ ಆ ರಾಡು, ಮುಂಚೆ ಸುಡುತ್ತಾ ಇರುವ ರಾಡ್ ಈಗೇನಾಗಿರುತ್ತೆ? ತಣ್ಣಗಾಗಿರುತ್ತೆ. ತಣ್ಣಗಾಗಿರುವ ರಾಡನ್ನು ನೀವು ಮುಟ್ಟುವುದಾದರೆ ನಿಮಗೇನೂ ಆಗೋದಿಲ್ಲ. ಅದರ ಬದಲಿಗೆ ಆಗ್ತಾನೆ ಕೆಂಡದಿಂದ ತೆಗೆದಿರುವ ಆ ರಾಡ್ ಮುಟ್ಟಿದ್ರೆ ಕೈ ಸುಟ್ಕೊಳ್ಳುತ್ತೆ. ಕೋಪ ಕೂಡ ಅಷ್ಟೇ. ಕೋಪದಿಂದ ಉರಿಗೊಳ್ಳುತ್ತಿರುವಂತಹ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಗೊಳಿಸಿರಿ, ಸ್ವಲ್ಪ ಹೊತ್ತು ತಡೆಯಿರಿ.
ಆ ಮನೆಯಿಂದ ಒಂದು 10 ನಿಮಿಷ ಹೊರಗೆ ಹೋಗ್ರಿ. ಆ ಪ್ಲೇಸ್ನಿಂದ 10 ನಿಮಿಷ ಹೊರಗೆ ಹೋಗ್ರಿ. ಕೋಪದಿಂದ ಯಾರೇ ಆಗಲಿ ಯಾವತ್ತೇ ಆಗಲಿ ಮಾತಾಡಿದರು ಒಳ್ಳೆ ಮಾತುಗಳನ್ನು ಮಾತಾಡಲು ಸಾಧ್ಯವೇ ಇಲ್ಲ. ಕೋಪದಿಂದ ಆಡಿರುವ ಮಾತುಗಳಿಂದ ಇತರರ ಮನಸ್ಸಿಗಾದ ಗಾಯಗಳಾಗಿರಬಹುದು, ಅದರಿಂದ ಬರುವ ರೆಸ್ಪಾನ್ಸ್ ಆಗಿರಬಹುದು, ಬಹಳ ತೀವ್ರವಾಗಿರುತ್ತೆ. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ಗಂಡ ಹೆಂಡತಿ ಮಕ್ಕಳ ಮೇಲೆ ಒಂದು ವೇಳೆ ಕೋಪ ಬರುವುದಾದರೆ ಬೆಸ್ಟ್ ಕೆಲಸ ಯಾವ್ದು ಗೊತ್ತಾ? ಒಂದು 10 ನಿಮಿಷ ಕಾಮ್ ಆಗಿರಿ. ನಿಮ್ಗೆ ಗೊತ್ತಾಗ್ಲಾರ್ದಂತೆ ನಿಮ್ಮಲ್ಲಿರುವ ಕೋಪ ಏನಾಗುತ್ತೆ ಹೇಳ್ರಿ? ಕಡಿಮೆ ಆಗುತ್ತೆ. ಕೋಪವನ್ನು ಅಡಗಿಸಿ ಹಾಕುವಂತಹ ಶಕ್ತಿ ಕಾಲಕ್ಕೆ ಮಾತ್ರ ಇದೆ. ಹಾಗಾಗಿ ಟೈಮ್ ಕೊಡಿರಿ, ಸ್ವಲ್ಪ ಟೈಮ್ ಕೊಡಿರಿ. ಬರ್ಲಿ, ನನ್ನ ಗಂಡ ಬರ್ಲಿ. ಯಾಕೆ ತಾಯಿ ಉರ್ಗೊಳುತ್ತಿ? ಅವಳ ಸಂಗತಿ ನೋಡ್ತೇನೆ, ಅವಳಿಗೊಂದು ಗತಿ ಕಾಣಿಸ್ತೇನೆ. ಯಾಕಯ್ಯ ಅಷ್ಟು ಉರಿಗೊಳುತ್ತಿ? ಬೈಕೊಳ್ತೀರಿ, ಹೊಡ್ಕೊಳ್ತೀರಿ, ಕಿರ್ಚ್ತೀರಿ, ಕೂಗಾಡ್ತೀರಿ. ಮತ್ತೆ ಸಂಜೆ ಆದ ಕೂಡಲೇ ಗಂಡ ಹೆಂಡತಿಯರಾಗಿ ಇಲ್ಲವೇ ಮತ್ತೆ ಮರುದಿನದಿಂದ ತಮ್ಮ ಸಂಸಾರ ತಂಪಾಡಿಗೆ ಶುರು ಮಾಡ್ತೀರಿ. ಆದ್ರೆ ಹಿಂದಿನ ದಿನ ಒಬ್ಬರ ಮೇಲೊಬ್ಬರು ಕಚ್ಚಾಡಿ ಬೈಕೊಂಡ್ರಿ, ಏನ್ ಲಾಭ ಹೇಳಿ? ಬೆಳಗ್ಗೆ ಆದ ಕೂಡಲೇ ಹೇಳ್ತೀರಿ ಮತ್ತೆ ಕಾಫಿ ಹಾಕು ಕಣೆ, ಇರ್ರಿ ಸ್ವಲ್ಪ ತರ್ತೇನೆ. ಅಬ್ಬೋ ಎಷ್ಟು ಒಳ್ಳೆಯವ್ರಾಗ್ತಾರೋ. ಗಂಡ ಕಾಫಿ ಕೇಳ್ತಾನಂತೆ, ಹೆಂಡತಿ ಕಾಫಿ ಮಾಡ್ತಾರ್ತಾಳಂತೆ. ಮತ್ತೆ ಲವ್ ಬರ್ಡ್ಸ್ಗಳಂತೆ ಬೈಕ್ ಮೇಲೆ ಹೋಗ್ತಾ ಇರುವಾಗ ಪಕ್ಕದ ಮನೆಯವರು ಬಾಯಿ ತೆರೆದು ನೋಡ್ತಾ ನಿಲ್ತಾರಂತೆ. ನಿನ್ನೆ ರಾತ್ರಿ ಜಗಳವಾಡಿದಿವ್ರೇನಾ, ಬೈಕೊಂಡಿದಿವ್ರೇನಾ, ನಿನ್ಗೊಂದು ಗತಿ ಕಾಣಿಸ್ತೇನೆ ಅಂದಿದ್ದೀವ್ನೇನಾ, ಗಂಡನಿಗೆ ಏಕವಚನದಲ್ಲಿ ಮಾತಾಡಿದಿವ್ಳೇನಾ? ಆದ್ರೆ ಅದೇನೋ ಬೆಳಗ್ಗೆ ಆದ ಕೂಡಲೇ ಲವ್ ಬರ್ಡ್ ಅಂತೆ ಮತ್ತೆ ಈ ರೀತಿ ಕೈ ಹಾಕಿ ಹಿಡ್ಕೊಂಡು ಹೋಗ್ತಾರೆ. ಏನರ್ಥ ಆಗತ್ತೆ ಹೇಳಿ? ರಾತ್ರಿ ಒಬ್ರಿಗೊಬ್ರು ಬೈಕೊಂಡು ಜಗಳವಾಡಿ ಮತ್ತೆ ಬೆಳಗ್ಗೆ ಇಬ್ರು ಒಟ್ಟಿಗೆ ಉದ್ಯೋಗಕ್ಕೆ ಹೋಗುವಾಗ ಅಂಥದ್ರಲ್ಲಿ ಯಾಕೆ ಜಗಳ ಆಡಬೇಕು ಹೇಳಿ? ಸ್ವಲ್ಪ ಆಲೋಚಿಸಿ. ನಮ್ಮ ಸುತ್ತಲಿರುವ ಜನರು ನೋಡಿ ನಗ್ತಾರೆ. ನೀವು ಹೇಗೆ ಈಗ ನಗ್ತಾ ಇದ್ದೀರೋ ಅವರು ನಗ್ತಾರೆ. ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳುವಿರಾ? ಅಸಂತೃಪ್ತಿ ಎಂಬ ಕಳ್ಳನಿಗೆ ನಮ್ಮ ಮನೆಯೊಳಗೆ ಬರಗೊಡಿಸಲವೆಂದು, ಅಸೂಯೆ ಎಂಬ ಕಳ್ಳನನ್ನು ನಮ್ಮ ಮನೆಯೊಳಗೆ ಬರಗೊಡಿಸಲವೆಂದು, ಅತಿಯಾಸೆ ಎಂಬ ಕಳ್ಳನನ್ನು ನಮ್ಮ ಮನೆಯೊಳಗೆ ಬರಗೊಡಿಸಲವೆಂದು, ಆವೇಶ ಆಕ್ರೋಶ ಎಂಬ ಕಳ್ಳನನ್ನು ನಮ್ಮ ಮನೆಯೊಳಗೆ ಬರಗೊಡಿಸಲವೆಂದು. ಯಾಕೆಂದರೆ ಆವೇಶವಾಗಲಿ, ಅಸೂಯೆಯಾಗಲಿ, ಅತಿಯಾಸೆಯಾಗಲಿ, ಅಸಂತೃಪ್ತಿಯಾಗಲಿ ನಿಮ್ಮೊಳಗೆ, ನಿಮ್ಮ ಮನೆಯೊಳಗೆ ಬರುವುದಾದರೆ ನೀವು ಹೊಂದಿಕೊಂಡಿರುವ ಸಂತೋಷ ಕೊನೆಗೇ ಸಮಾಧಿಯಾಗುತ್ತೆ. ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರೂ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ಆ ಪರಿಸ್ಥಿತಿಯಲ್ಲಿ ನಾವು ಸಂತೃಪ್ತಿಯುಳ್ಳವರಾಗಿ ಜೀವಿಸುವುದಾದರೆ ನಮ್ಮ ಜೀವಿತ ಆಶೀರ್ವಾದಕರವಾಗಿರುತ್ತೆ. ಅಸಂತೃಪ್ತಿ ನಮ್ಮಲ್ಲಿ ಸಂತೋಷ ಇಲ್ಲದಂತೆ ಮಾಡುತ್ತೆ. ಸಂತೋಷ ಇಲ್ಲದಿರುವಾಗ ನಾವು ಸ್ತುತಿಸಲಾರೆವು, ಪ್ರತಿಯಾಗಿ ಸ್ತುತಿಸಲಾರೆವು, ಸ್ತುತಿಗಾನ ಹಾಡಲಾರೆವು. ಸಂತೃಪ್ತಿ ದೇವರೇ ನಮ್ಮ ಜೀವಿತದಲ್ಲಿ ಸಂತೋಷಕ್ಕೆ ಆಧಾರವಾಗಿದೆ. ಅಂತಹ ಸಂತೃಪ್ತಿಯನ್ನು ದಯಪಾಲಿಸಿರಿ. ಅಸಂತೃಪ್ತಿಯನ್ನು ತೊಲಗಿಸಿರಿ, ಅತಿಯಾಸೆಯನ್ನು ತೊಲಗಿಸಿರಿ, ಅಸೂಯೆಯನ್ನು ತೊಲಗಿಸಿರಿ. ದೇವರೇ, ಆವೇಶ ಆಕ್ರೋಶವನ್ನು ತೊಲಗಿಸಿರಿ, ಅವುಗಳನ್ನು ನಮ್ಮಿಂದ ದೂರ ಮಾಡಿರಿ. ಈ ದಿನ ಮೊದಲುಗೊಂಡು ಸಂತೋಷದಿಂದಿರುವುದನ್ನು ನಮಗೆ ಕಲಿಸಿಕೊಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶಲೋಮ್. ನನ್ನ ಹೆಸರು ಶ್ರಾವಣಿ, ನನ್ನ ಗಂಡನ ಹೆಸರು ವೆಂಕಟೇಶ್ವರರಾವ್. ನಾನು ಮದುವೆ ಆದ ನಂತರ ಬಹಳಷ್ಟು ಕಷ್ಟಗಳು ನಾನು ಎದುರಿಸಿದೆ. ನನ್ನ ಗಂಡ ಬಹಳ ಕುಡುಕನಾಗಿದ್ದ. ಕುಡಿಯಬೇಡ್ರಿ ಎಂದು ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಪ್ರತಿದಿನ ಕುಡಿದು ಬಂದು ನನಗೆಷ್ಟೋ ಕಾಣಿಸ್ತಾ ಇದ್ದರು. ಒಂದು ದಿನ ನಾನು ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ವೀಕ್ಷಿಸುವಾಗ ನನ್ನ ಗಂಡ ನನ್ನ ಮಾರ್ಪಡಿಸುವ ದೇವರು ಕಲ್ವರಿ ಟೆಂಪಲ್ ನಲ್ಲಿ ಇದ್ದಾರೆಂದು ನಂಬಿ ಒಂದು ಭಾನುವಾರ ನನ್ನ ಗಂಡನಿಗೆ ಕಲ್ವರಿ ಟೆಂಪಲ್ಗೆ ಕರ್ತಂದೆ. ಜಕಯ್ಯ, ಈ ಹೊತ್ತು ನಿನ್ನ ಮನೆಗೆ ರಕ್ಷಣೆ ಉಂಟಾಯಿತು. ಯಾವಾಗ ಈ ಮಾತು ದೇವರು ನಿಮ್ಮ ಬಗ್ಗೆ ಹೇಳ್ತಾರೆ, ನನ್ನ ಮಗನೇ ನಿಮ್ಮ ಮನೆಗೆ ರಕ್ಷಣೆ ಉಂಟಾಯಿತು, ಅಮ್ಮ ನನ್ನ ಮಗಳೇ ನಿಮ್ಮ ಮನೆಗೆ ರಕ್ಷಣೆ ಉಂಟಾಯಿತು ಎಂದು ಯೇಸು ಯಾವಾಗ ಹೇಳಬಲ್ಲರು ಈ ಮಾತು? ಆ ದಿನ ಜಕ್ಕಾಯನಿಗೆ ಹೇಳ್ತಾರೆ. ಸೆರೆಯ ಯಜಮಾನ ಪೌಲ ಸೀಲರಿಗೆ ಕೇಳುತ್ತಾನೆ, ರಕ್ಷಣೆ ಹೊಂದಬೇಕಾದರೆ ನಾನೇನ್ ಮಾಡಬೇಕೆಂದು? ಕ್ರಿಸ್ತನಲ್ಲಿ ನಂಬಿಕೆ ಇಡು, ಆಗ ನೀನು ನಿನ್ನ ಮನೆಯವರು ರಕ್ಷಿಸಲ್ಪಡುತ್ತಾರೆ ಅನ್ನುತ್ತಾರೆ. ಯೇಸುವಿನ ಆಸೆ ನೀವೊಬ್ಬರೇ ರಕ್ಷಿಸಲ್ಪಡುವಂಥದ್ದಲ್ಲ, ನಿಮ್ಮ ಮನೆಯವರೆಲ್ಲ ರಕ್ಷಿಸಲ್ಪಡುವಂಥದ್ದಾಗಿದೆ. ಅವರು ರಕ್ಷಿಸಲ್ಪಡಬೇಕಾದರೆ ರಕ್ಷಣೆಯ ಸುವಾರ್ತೆ ಅವರು ಕೇಳಬೇಕಲ್ಲವೇ? ಅವರು ರಕ್ಷಣೆಯ ಸುವಾರ್ತೆ ಕೇಳಬೇಕಾದರೆ ಅವರನ್ನು ನೀವು ಕರೆತರಬೇಕಲ್ಲವೇ? ಅವರನ್ನು ದೇವರ ಸನ್ನಿಧಿಗೆ ಆಹ್ವಾನಿಸದೆ ಹೇಗೆ ಅವರು ರಕ್ಷಣೆ ಸುವಾರ್ತೆ ಕೇಳ್ತಾರೆ? ಕೇಳದೆ ಹೇಗೆ ನಂಬಿಕೆ ಇಡಲು ಸಾಧ್ಯ? ನಂಬಿಕೆ ಇಡದೆ ಹೇಗೆ ಪ್ರಾರ್ಥಿಸಲು ಸಾಧ್ಯ? ಹೇಗೆ ಪ್ರಾರ್ಥಿಸದೆ ರಕ್ಷಿಸಲ್ಪಡಲು ಸಾಧ್ಯ? ದಯವಿಟ್ಟು ನಿಮ್ಮ ಕುಟುಂಬಸ್ಥರನ್ನು ದೇವರ ಸನ್ನಿಧಿಗೆ ಕರೆತನ್ನಿರಿ, ಅದು ನಿಮ್ಮ ಜವಾಬ್ದಾರಿಯಾಗಿದೆ. ಈ ಸಾಕ್ಷಿಯಲ್ಲಿರುವ ಸಹೋದರಿ ಹೇಳ್ತಾರೆ, ತನ್ನ ಗಂಡನನ್ನು ದೇವರ ಸನ್ನಿಧಿಗೆ ಆ ಸಹೋದರಿ ಕರೆತರ್ತಾಳೆ. ಕುಡುಕನಾದ ಗಂಡ ಮಾರ್ಪಡುತ್ತಾನೆ. ಆ ಕುಟುಂಬ ಯಾವ ರೀತಿ ಮಾರ್ಪಟ್ಟಿದ್ದು ಗೊತ್ತಾ? ಆಕೆ ಮನೆ ಕೆಲಸ ಮಾಡ್ತಾ, ಅವನೇನೋ ನೈಟ್ ವಾಚ್ಮನ್ ಕೆಲಸ ಮಾಡ್ತಾ ತಮ್ಮ ಜೀವಿತವನ್ನು ಬದಲಾಯಿಸಿರುವಂತಹ ವಾಕ್ಯವನ್ನು
ಲಕ್ಷಾಂತರ ಜನರಿಗೆ ದಾನ ಮಾಡುವಷ್ಟು ಬದಲಾಗ್ತಾರೆ. ಯಥಾರ್ಥರಾಗಿ ಜೀವಿಸಿ ಕಷ್ಟಪಟ್ಟು ಕೆಲಸ ಮಾಡಿ ಅದರಿಂದ ಬರುವ ಆಶೀರ್ವಾದವನ್ನು ಗ್ರಹಿಸಿಕೊಂಡು ಆ ನಂತರ ಸಹೋದರ ಹೇಳ್ತಾನೆ, ನನ್ನ ಜೀವಿತ ದೇವರು ಬಹಳವಾಗಿ ಆಶೀರ್ವದಿಸಿದ್ದಾರೆ. 500 ದಶಮಭಾಗ ಕೊಡುವ ನನ್ನನ್ನು ದೇವರು 20,000 ದಶಮಭಾಗ ಕೊಡುವಷ್ಟರ ಮಟ್ಟಿಗೆ ಆಶೀರ್ವದಿಸಿದ್ದಾರೆ ಅನ್ನುತ್ತಾನೆ. ನೀವು ಕೊಡುತ್ತಿರುವಂತಹ ಕಾಣಿಕೆ ಸುವಾರ್ತೆ ವ್ಯಾಪ್ತಿಗೋಸ್ಕರ, ಸಭೆಯ ಕ್ಷೇಮಕ್ಕೋಸ್ಕರ, ಸಭೆಗಳು ನಿರ್ಮಿಸುವುದಕ್ಕೋಸ್ಕರ, ಆತ್ಮಗಳು ರಕ್ಷಿಸುವುದಕ್ಕೋಸ್ಕರ. ಅದಕ್ಕಾಗಿಯೇ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ನೀವು ಕೊಡುವ ಕಾಣಿಕೆಗಳು ಮೊದಲನೇದಾಗಿ ನಮ್ಮ ಸಭೆಯ ಕ್ಷೇಮಕ್ಕೋಸ್ಕರ ಖರ್ಚು ಮಾಡುತ್ತೇವೆ. ಎರಡನೇದಾಗಿ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಖರ್ಚು ಮಾಡುತ್ತೇವೆ. ಮೂರನೇದಾಗಿ ಆತ್ಮಗಳ ರಕ್ಷಣೆಗೋಸ್ಕರ ಖರ್ಚು ಮಾಡುತ್ತೇವೆ. ಸಭೆಗಳನ್ನು ಸ್ಥಾಪಿಸುವುದಕ್ಕಾಗಿ ಖರ್ಚು ಮಾಡ್ತೇವೆ. ಸಭೆಗಳನ್ನು ನಿರ್ಮಿಸುವುದಕ್ಕಾಗಿ ಖರ್ಚು ಮಾಡುತ್ತಿದ್ದೇವೆ. ಫಲಿತವಾಗಿ ಈ ದಿನ 10 ಸಭೆಗಳನ್ನು ನಾವು ಹೊಂದಿಕೊಂಡವರಾಗಿದ್ದೇವೆ. ಇನ್ನು ಬಹಳಷ್ಟು ಸ್ಥಳ ಕೊಂಡುಕೊಳ್ಳುವ ಅವಶ್ಯಕತೆ ಇದೆ. ಸಭೆಗಳನ್ನು ನಿರ್ಮಿಸುವಂತಹ ಅವಶ್ಯಕತೆ ಇದೆ. ನಾನು ಹೇಳಲಿಚ್ಛಿಸುವುದೇನೆಂದರೆ, ಮರ ಎಷ್ಟು ಎತ್ತರ ಇರುತ್ತೋ ಅಷ್ಟೇ ಗಾಳಿ ಬೀಸುತ್ತೆ. ನೀವು ನಂಬಿರುವಂತಹ ಈ ನಿಮ್ಮ ದೀನ ಸೇವಕನಾದ ನಾನು ಮಾಡ್ತಿರೋದೇನು ಗೊತ್ತಾ? ನಾವು ಮರಣ ಹೊಂದಿದ್ರೂ ಕೂಡ ನಿಮ್ಮೆಲ್ಲರ ಸಹಾಯದ ಮುಖಾಂತರ ಮಾಡುತ್ತಿರುವಂತಹ ಈ ಸೇವೆ ಮಾತ್ರ ಯೇಸುವಿನ ಬರೋಣದವರೆಗೂ ಮರಣ ಹೊಂದಬಾರದು ಎಂಬ ಆಸೆಯಿಂದಲೇ ಇಷ್ಟು ಪ್ರಯಾಸದಿಂದ ಪರಿಚರ್ಯ ಮಾಡ್ತಿದ್ದೇವೆ. ಆ ಸಹೋದರ ಹೇಳ್ತಿದ್ದಾನೆ, ಯಾವುದಾದರೂ ಒಂದು ವಾರ ನಾನು ಸುವಾರ್ತೆಗೆ ಸಹಾಯ ಮಾಡದಿದ್ದರೆ ಆ ವಾರ ಸುವಾರ್ತೆ ಕೇಳಬೇಕಾದ ಲಕ್ಷಾಂತರ ಜನರು ಕೇಳದೇ ಇರ್ತಾರಲ್ಲವೇ, ಅವರು ನಶಿಸುತ್ತಾರೆಂಬ ಭಾರ ದೇವರು ನನ್ನ ಹೃದಯದಲ್ಲಿಟ್ಟಿದ್ದಾರೆ. ಹಾಗಾಗಿ ಪ್ರತಿ ವಾರ ಕಲ್ವರಿ ಸ್ವರಕ್ಕೆ ಸ್ಪಾನ್ಸರ್ ಮಾಡ್ತಿದ್ದೇನೆ. 87 ಸಾರಿ ಸ್ಪಾನ್ಸರ್ ಮಾಡಿದ್ದೇನೆ ಅಂದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಕಲ್ವೇರಿ ಟೆಂಪಲ್ ಪ್ರಾಮುಖ್ಯವಾಗಿ ಬಹಳಷ್ಟು ಆಶೀರ್ವದಿಸಲು ಕಾರಣ ಗೊತ್ತಾ? ಇದು ಶುದ್ಧವಾದ ಸಭೆಯಾಗಿದೆ. ಶುದ್ಧವಾದ ವಾಕ್ಯವನ್ನು ಸಾರುವಂತಹ ಸಭೆಯಾಗಿದೆ. ಇಷ್ಟೊಂದು ಶುದ್ಧವಾದ ವಾಕ್ಯ ನಾವು ಮಾತ್ರ ಕೇಳಿದ್ರೆ ಸಾಲೋದಿಲ್ಲ. ನಶಿಸುವಂಥವರು ಕೇಳಬೇಕಾದರೆ ಖಂಡಿತವಾಗಿ ನಾವು ತ್ಯಾಗಪೂರ್ವಕವಾಗಿ ಸುವಾರ್ತೆಗೆ ದಾನ ಮಾಡಬೇಕು. ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೇಶ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಮ್. ಚೆನ್ನಾಗಿದ್ದೀರಾ? ಎಲ್ಲೆಡೆ ಎಲ್ಲರೂ ಮಾನಸಾಂತರ ಹೊಂದಬೇಕಾದ್ರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು. ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದ್ರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು. ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು. ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ? ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲುಪಿಸಿದ್ದೇವೆ. ಎಷ್ಟೋ ಕಾಲದಿಂದ ವಾಕ್ಯ ಕೇಳ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ. ಆ ದಿನ ಒಬ್ಬ ಹುಡುಗ 5 ರೊಟ್ಟಿ 2 ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಯೇಸು ಹಂಚಿಕೊಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ. ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ. ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೆ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ. ವಂದನೆಗಳು. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.